ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಮದುವೆ ಆಗ್ತಾರಾ? ಅವರ ಮದುವೆಯ ಬಗ್ಗೆ ಎಲ್ಲರಿಗೂ ತುಂಬಾ ಕುತೂಹಲ ಇದೆ. ಅವರು ಯಾರ ಜೊತೆಗಾದ್ರೂ ಡೇಟಿಂಗ್ ಮಾಡ್ತಿದ್ದಾರಾ, ಲವ್ ನಲ್ಲಿದ್ದಾರಾ ಅಂತ ಅಭಿಮಾನಿಗಳು ತಿಳಿದುಕೊಳ್ಳೋಕೆ ಯಾವಾಗಲೂ ತುಂಬಾ ಕುತೂಹಲದಲ್ಲಿ ತುದಿಗಾಲಲ್ಲಿ ನಿಂತಿರ್ತಾರೆ. ಹೀಗಿರುವಾಗ ಇತ್ತೀಚೆಗೆ ರಮ್ಯಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ ಸಾಕಷ್ಟು ಫೋಟೋಗಳು ಎಲ್ಲರ ಕುತೂಹಲ ಕೆಳಿಸಿದ್ವು. ಅವರು ದೊಡ್ಡ ಮನೆ ಕುಡಿ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ರಾಜ್ಕುಮಾರ್ ಜೊತೆ ಕ್ಲೋಸ್ ಆಗಿರುವ ಫೋಟೋಸ್ ಪೋಸ್ಟ್ ಒಂದನ್ನ ಮಾಡಿದ್ರು. ರಮ್ಯಾ ಅವರು ವಿನಯ್ ರಾಜ್ಕುಮಾರ್ ಕ್ಲಿಕ್ ಮಾಡಿದ ಒಂದು ಸೆಲ್ಫಿ ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಅವರು ಆಕರ್ಷಕ ಇಯರಿಂಗ್ಸ್ ಧರಿಸಿ ಸ್ಟೈಲಿಶ್ ಆಗಿ ರೆಡಿ ಆಗಿದ್ರು. ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ ಫೋಟೋಗಳನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ರು. ಅವರ ಫೋಟೋಸ್ ನೋಡಿ ಎಲ್ಲರೂ ಇವರಿಬ್ಬರು ಡೇಟಿಂಗ್ ಏನಾದ್ರು ಮಾಡ್ತಾ ಇದ್ದಾರಾ ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಕಮೆಂಟ್ ಸೆಕ್ಷನ್ ನಲ್ಲಿಯೂ ಅದನ್ನೇ ಹಾಕಿದ್ರು. ನಟಿ ಫೋಟೋಸ್ ಅನ್ನ ಪೋಸ್ಟ್ ಮಾಡಿ ನಾನು ನನ್ನ ಬೆಸ್ಟ್ ಕಂಪನಿ ಜೊತೆ ಎಂದು ವಿನಯ್ ಅವ್ರನ್ನ ಟ್ಯಾಗ್ ಮಾಡಿದ್ರು. ನಟಿ ಒಂದು ಮಿರರ್ ಸೆಲ್ಫಿಯನ್ನ ಶೇರ್ ಮಾಡಿದ್ದು ಇದು ಲಿಫ್ಟ್ ಒಳಗೆ ಕ್ಲಿಕ್ ಮಾಡಿರುವ ಹಾಗಿದೆ. ಇದರಲ್ಲಿ ವಿನಯ್ ಅವರು ಹಿಂದೆ ನಿಂತಿರುವುದನ್ನು ಕೂಡ ಕಾಣಬಹುದು. ನಟಿಯ ಫೋಟೋಗಳು ವೈರಲ್ ಆಗಿ ಅವರಿಬ್ಬರ ಡೇಟಿಂಗ್ ವದಂತಿ ಜೋರಾಗ್ತಾ ಇದ್ದಂತೆ ಈ ಕಡೆ ರಮ್ಯಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವುಗಳು ತುಂಬಾ ಫನ್ನಿ, ನೀವು ಏನು ಯೋಚಿಸ್ತೀರಿ ಅಂತ ಮೊದಲೇ ಗೊತ್ತಾಗುತ್ತೆ. ವಿನಯ್ ನನ್ನ ಚಿಕ್ಕ ತಮ್ಮನಿದ್ದಂತೆ, ನಿಮ್ಮ ಯೋಚನೆಗಳಿಗೆ ಸ್ವಲ್ಪ ಕಡಿವಾಣ ಹಾಕಿ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಿನ್ನೆ ಶೇರ್ ಮಾಡಿದ್ದಾರೆ. ರಮ್ಯಾ ಅವರು ದೇಶ ವಿದೇಶಗಳಿಗೆ ಹೋಗಿ ಬರೋದು ಹೊಸ ಸಂಗತಿ ಏನಲ್ಲ. ಅವರೇನು ಸೀಕ್ರೆಟ್ ಆಗಿ ಹೋಗಿ ಬರೋದಿಲ್ಲ. ಅವ್ರು ಎಲ್ಲಿಗೆ ಹೋದ್ರೂ ಕೂಡ ಅಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೂ ಅವರು ನೋಡಿರುವ ಜಾಗಗಳ ಫೋಟೋ ಹಾಗೂ ವಿಡಿಯೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಅದನ್ನ ನೋಡಿ ಅವರ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಕಮೆಂಟ್ ಅನ್ನ ಹಾಕ್ತಾ ಇರ್ತಾರೆ. ಇದು ಆಗಾಗ ನಡೆಯುತ್ತಲೇ ಇರುತ್ತೆ. ರಮ್ಯಾ ಅವರು ಅದ್ಯಾವುದೋ ಫಾರಿನ್ ಲೊಕೇಶನ್ ಅಲ್ಲಿ ಓಡಾಡ್ತಾ ಇರುವ ಫೋಟೋ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನ ಅವರು ವಿನಯ್ ರಾಜ್ಕುಮಾರ್ ಹಾಗೂ ವಂದಿತಾ ರಾಜ್ಕುಮಾರ್ ಅವರಿಗೂ ಟ್ಯಾಗ್ ಮಾಡಿದ್ದಾರೆ. ಈ ಪೋಸ್ಟ್ ಸಾಕಷ್ಟು ಶೇರ್ ಹಾಗೂ ಕಮೆಂಟ್ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇತ್ತು. ಅಂದಹಾಗೆ ನಟಿ ರಮ್ಯಾ ಅವರು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಾಗಿದ್ರು. ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪರವಾಗಿ ಪೋಸ್ಟ್ ಮಾಡಿದ್ರು. ಅದಕ್ಕೆ ಕೆರಳಿದ ನಟ ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಅನ್ನ ಹಾಕಿದ್ರು. ಆ ಬಳಿಕ ರಮ್ಯಾ ಕೇಸ್ ದಾಖಲಿಸಿ ಅವರಲ್ಲಿ ಸಾಕಷ್ಟು ಜನರು ಅರೆಸ್ಟ್ ಆಗಿ ಜೈಲು ಸೇರುವಂತೆ ಕೂಡ ಮಾಡಿದ್ರು. ಇದೀಗ ರಮ್ಯಾ ವಿದೇಶ ಪ್ರವಾಸದಲ್ಲಿದ್ದು ಅಲ್ಲಿಂದಲೇ ಫೋಟೋಗಳ ಮೂಲಕ ತಮ್ಮ ಅಭಿಮಾನಿಗಳ ಜೊತೆ ಸಂವಹನ ನಡೆಸ್ತಾ ಇದ್ದಾರೆ.